ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ, ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಅದೇ ರೀತಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಇಲ್ಲಿ ಇವರ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇವರಿಗೆ ನಿಮ್ಮನ್ನು ನೋಡ್ತಾ ಇದ್ದರೆ ಯಾವ ಫೀಲ್ ಆಗುತ್ತೆ ಅಂದರೆ, ನೀವು ತುಂಬ ಬುದ್ಧಿವಂತರಿದ್ದೀರಾ. ಯಾವುದೇ ಸಿಚುವೇಶನ್ ಆಗಿರ್ಬೋದು, ಯಾವುದೇ ಸಂದರ್ಭ ಆಗಿರ್ಬೋದು, ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿದ್ರೂ ಕೂಡ ಆ ಪ್ರಾಬ್ಲಮ್ಸಿಂದ ಬೇಗನೆ ಹೊರಗಡೆ ಬರ್ತೀರಾ. ಅಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ಎಂತಹ ಪ್ರಾಬ್ಲಮ್ಗಳಾಗಿರ್ಬೋದು, ಅಲ್ಲಿ ನೀವು ತುಂಬ ಹೊತ್ತು ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಆ ಪ್ರಾಬ್ಲಮ್ಸ್ಗಳಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಅಷ್ಟೊಂದು ಬುದ್ಧಿವಂತಿಕೆ ನಿಮ್ಮಲ್ಲಿದೆ, ನಿಮ್ಮ ಮೈಂಡ್ ಅಷ್ಟೊಂದು ಚುರುಕಾಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಕ್ರಿಟಿಕಲ್ ಸಿಚುವೇಶನ್ ಇದ್ದರೂ ಕೂಡ ಅಲ್ಲಿಂದ ನೀವು ಈಸಿಯಾಗಿ ಹೊರಗಡೆ ಬರ್ತೀರಾ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ, ಇಲ್ಲಿ ಯಾವುದೋ ಒಂದು ಕ್ರಿಟಿಕಲ್ ಆಗಿರೋ ಸಿಚುವೇಶನ್ ಇದೆ, ಯಾವುದೋ ಒಂದು ಕ್ರಿಟಿಕಲ್ ಆಗಿರೋ ಪ್ರಾಬ್ಲಮ್ಸ್ ಇದೆ. ಅಲ್ಲಿ ತುಂಬ ಜನರಿದ್ದಾರೆ, ಆದರೆ ಅವ್ರಿಗೆ ಯಾರಿಗೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಆ ಪ್ರಾಬ್ಲಮ್ಸಿಂದ ಹೊರಗಡೆ ಹೇಗೆ ಬರೋದು, ಆ ಸಿಚುವೇಶನ್ನಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾವುದೇ ಐಡಿಯಾ ಅನ್ನೋದು ಕೂಡ ಅವರ ಮನಸ್ಸಿಗೆ ಬರೋದಿಲ್ಲ. ಆ ಟೈಮ್ನಲ್ಲಿ ನೀವು ತುಂಬ ಈಸಿಯಾಗಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಅಂದರೆ ಆ ಸಿಚುವೇಶನ್ನಿಂದ ಹೊರಗಡೆ ತರ್ತೀರಾ. ಯಾವುದೇ ಸಂದರ್ಭ ಆಗಿರ್ಬೋದು ಅದನ್ನು ಸಾಲ್ವ್ ಮಾಡ್ತೀರಾ. ತಕ್ಷಣ ನೀವು ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಬಿಡ್ತೀರಾ. ಯಾವುದೇ ಸಿಚುವೇಶನ್ ಆಗಿರ್ಬೋದು, ಅಷ್ಟು ಬುದ್ಧಿವಂತರಿದ್ದೀರಾ, ನಿಮ್ಮ ಮೈಂಡ್ ಅಷ್ಟು ಚುರುಕಾಗಿ ಓಡುತ್ತೆ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದನ್ನು ನೋಡಿ ಈ ಪರ್ಸನ್ ಕೂಡ ಯಾವುದಾದ್ರೊಂದು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ಯಾವುದಾದ್ರೊಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅವ್ರಿಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇರೋಲ್ಲ. ಅದಕ್ಕೆ ಪರಿಹಾರ ಏನು, ಸೊಲ್ಯೂಷನ್ ಏನು ಅಂತ ಇವ್ರಿಗೆ ಗೊತ್ತಾಗ್ತಾ ಇರೋಲ್ಲ. ಆ ಟೈಮ್ನಲ್ಲಿ ಇವರು ನಿಮ್ಮ ಹೆಲ್ಪ್ ಕೇಳ್ತಾರೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ತುಂಬ ಸಲ ನಿಮ್ಮ ಹತ್ರ ಹೆಲ್ಪ್ ಕೂಡ ಕೇಳಿರಬಹುದು. ನೀವು ತುಂಬ ಈಸಿಯಾಗಿ ಆ ಕೆಲಸವನ್ನಾಗಲಿ ಆ ಸಿಚುವೇಷನ್ನಾಗಲಿ ಬೇಗನೆ ಪರಿಹರಿಸ್ಕೊಡ್ತೀರಾ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಹತ್ರ ತುಂಬ ಹೆಲ್ಪ್ ಕೇಳಿರಬಹುದು ಅಥವಾ ಯಾವುದೋ ಸಂದರ್ಭ ಆಗಿರ್ಬೋದು, ಯಾವುದೋ ಸಿಚುವೇಶನಲ್ಲೂ ಕೂಡ ನೀವು ಇವ್ರಿಗೆ ಹೆಲ್ಪ್ ಮಾಡಿರಬಹುದು. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಅಂದ್ಕೊಳ್ಳೋದು, ನೀವು ಎಷ್ಟು ಬುದ್ಧಿವಂತರಿದ್ದೀರೋ ನಿಮ್ಮ ಲೈಫ್ನಲ್ಲಿ ಕೂಡ ನೀವು ಅಷ್ಟೇ ಶಾಂತಿಯಿಂದ ಇರ್ತೀರ. ಅಂದರೆ ಯಾವುದೇ ಬೇಡದ ವಿಷಯಗಳಿಗೆ ಅತಿ ಹೆಚ್ಚಾಗಿ ಮೂಗು ತೂರಿಸೋದಕ್ಕೆ ಹೋಗೋದಿಲ್ಲ. ನಿಮ್ಮ ಕೆಲಸ ಎಷ್ಟಾಯಿತು ಅಷ್ಟು ನೋಡ್ಕೊಳ್ತೀರಾ. ಅದಲ್ಲದೆ ಬೇರೆಯವರೇ ಯಾವುದೇ ಒಂದು ಸಿಚುವೇಶನಲ್ಲಿ ಹೆಲ್ಪ್ ಮಾಡ್ತೀರಾ. ತುಂಬ ಶಾಂತಿ ಪ್ರಿಯರಾಗಿರುವ ವ್ಯಕ್ತಿ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಬೇಡದೇ ಇರುವ ಗಾಸಿಪ್ಗಳಲ್ಲಾಗಿರ್ಬೋದು, ಬೇಡದೇ ಇರುವ ವಿಷಯಗಳನ್ನು ಜಾಸ್ತಿ ಮಾತಾಡೋದಾಗಿರ್ಬೋದು, ಈ ರೀತಿ ಯಾವುದೂ ನೀವು ಮಾಡೋದಿಲ್ಲ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡ್ಕೊಳ್ತೀರಾ. ಬೇರೆಯವರು ಡಿಸ್ಕಸ್ ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯ ಆಗಿರ್ಬೋದು, ಯಾವುದೋ ಒಂದು ಗಾಸಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ನೀವು ತುಂಬ ಇಂಟ್ರೆಸ್ಟನ್ನು ತೋರಿಸೋದಿಲ್ಲ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡ್ಕೊಳ್ಳೋದೇ ನಿಮಗೆ ತುಂಬ ಇಷ್ಟ ಅಂತ ಅನ್ನಿಸ್ತಾ ಇದೆ. ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡ್ತೀರಾ. ಯಾವುದೇ ಸಿಚುವೇಷನಲ್ಲಿ ಕೂಡ ತುಂಬ ಗಾಸಿಪ್ ಮಾಡೋದಕ್ಕೂ ಹೋಗೋದಿಲ್ಲ ನೀವು. ನಿಮ್ಮ ಎಷ್ಟು ಕೆಲಸ ಇದೆ ಅದನ್ನು ಮಾತ್ರ ನೋಡೋದು ನಿಮಗೆ ತುಂಬ ಇಷ್ಟ ಇದೆ. ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸೋದು ನಿಮಗೆ ಅಷ್ಟು ಇಷ್ಟ ಆಗಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದು ಬೇರೆ ಯಾರಾದರೂ ವ್ಯಕ್ತಿಗಳು ಬೇರೆಯವರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳೋದು, ಗಾಸಿಪ್ ಮಾಡೋದು, ಈ ರೀತಿಯೆಲ್ಲ ಮಾಡ್ತಾ ಇದ್ದರೆ ನಿಮಗೆ ಅದು ಇಷ್ಟ ಆಗೋದಿಲ್ಲ. ಬಟ್ ನಿಮಗೆ ವಿಷಯಗಳನ್ನು ಹೇಳ್ತಾ ಇರುವ ಅಥವಾ ಗಾಸಿಪ್ ಮಾಡ್ತಾ ಇರುವ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ನೀವು ತುಂಬ ರಿಲ್ಯಾಕ್ಸ್ ಮೈಂಡ್ ಆಗಿರುವಂತಹ ವ್ಯಕ್ತಿ, ತುಂಬ ಶಾಂತಿಯಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿ, ತುಂಬ ಕಾಮಾಗಿ ಯಾವುದೇ ವಿಷಯಗಳನ್ನು ತಗೊಳ್ತೀರಾ. ಅದರಿಂದಾಗಿ ಯಾವುದೇ ಸಿಚುವೇಶನ್ ಆಗಿರಬಹುದು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ನಿಮಗೆ ಏನಾದರೂ ಬಂದು ಗಾಸಿಪ್ ಮಾಡುವ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಜಾಸ್ತಿ ಗಾಸಿಪ್ ಮಾಡೋದಕ್ಕೆ ಬೇರೆಯವರು ಬಂದರೂ ಕೂಡ ನಿಮ್ಮ ಸೈಲೆಂಟನ್ನು ನೋಡಿ, ನೀವೆಷ್ಟು ಶಾಂತಿಯಾಗಿ ಕಾಮಾಗಿ ಇರ್ತೀರೋ ಅದನ್ನು ನೋಡಿ
ಸುಮ್ಮನೆ ಆಗಿಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಕೂಡ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ವಿಷಯಗಳಲ್ಲೂ ಅಲ್ಲ, ಕೆಲವು ಬೇಡದ ವಿಷಯಗಳನ್ನು ನಿಮ್ಮ ಹತ್ರ ಜಾಸ್ತಿ ಚರ್ಚೆ ಮಾಡೋದಿಲ್ಲ. ನೀವು ತುಂಬ ಶಾಂತಿ ಪ್ರಿಯರಾಗಿದ್ದೀರಾ ಅಥವಾ ರಿಲ್ಯಾಕ್ಸ್ ಮೈಂಡಲ್ಲಿರ್ತೀರಾ. ಅದೇ ರೀತಿ ನೀವು ಗಾಸಿಪನ್ನು ಜಾಸ್ತಿ ಕೇಳಿಸ್ಕೊಳ್ಳೋದಿಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸದಲ್ಲಿ ಮುಳುಗ್ತೀರಾ. ಅದೇ ರೀತಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದಕ್ಕೆ ಸೊಲ್ಯೂಷನ್ನ ಕೂಡ ಕಂಡುಹಿಡ್ಕೊಳ್ತೀರಾ. ಆ ರೀತಿಯಾಗಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಈ ರೀತಿಯ ವ್ಯಕ್ತಿ ಆಗಿರೋದ್ರಿಂದ ಮೇಯ್ನಾಗಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮೈಂಡ್ ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ, ಅಷ್ಟು ಶಾಂತಿ ಪ್ರಿಯರಾಗಿದ್ದೀರಾ ನೀವು. ಹಾಗಾಗಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಇದೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಎನರ್ಜಿ ಅನ್ನೋದೇ ಇದರಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರಲ್ಲಿ ನೀವು ಮೆಡಿಟೇಷನ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಯಾವುದಾದ್ರೊಂದು ಟೆಕ್ನಿಕ್ಕನ್ನು ಮಾಡೋದು ಅಥವಾ ಲಾ ಆಫ್ ಅಟ್ರಾಕ್ಷನನ್ನು ಫಾಲೋ ಮಾಡುವ ವ್ಯಕ್ತಿ ಆಗಿರಬಹುದು. ಈ ರೀತಿಯಾಗಿ ಕೂಡ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ. ಇದರಿಂದ ಎಲ್ಲ ಕೂಡ ನೀವು ಇಷ್ಟೊಂದು ಶಾಂತಿಯಾಗಿ ರಿಲ್ಯಾಕ್ಸ್ ಆಗಿ ಇರ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಸೆಲ್ಫ್ ಲವ್ವನ್ನು ನೀವು ಜಾಸ್ತಿ ಮಾಡ್ಕೊಳ್ತೀರಾ. ನಿಮ್ಮನ್ನು ನೀವು ತುಂಬ ಪ್ರೀತಿಸ್ತೀರಾ. ಸೆಲ್ಫ್ ಲವ್ವನ್ನು ಮಾಡೋದ್ರ ಜೊತೆಗೆ ನೀವು ಯೋಗ ಕೂಡ ಮಾಡುವ ವ್ಯಕ್ತಿ ಆಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಹಾಗಾಗಿ ನಿಮ್ಮ ಮೈಂಡ್ ಇಷ್ಟೊಂದು ಕಾಮ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಅಲ್ಲದೆ ಈ ಪರ್ಸನ್ಗೆ ನಿಮ್ಮ ಬಿಹೇವಿಯರ್ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಎಂತಹ ಮಾತುಗಳು ಅಥವಾ ಎಂತಹ ಭಾವನೆಗಳು ಮೂಡ್ತಾ ಇದೆ ಅಥವಾ ಅದನ್ನು ಯಾವ ರೀತಿ ಇವರು ಮುಚ್ಚಿಟ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಈ ಪರ್ಸನ್ ಅವರು ನಿಮಗೆ ಹೇಳ್ಕೊಂಡಿರ್ಬೋದು ಅಥವಾ ಹೇಳ್ಕೊಳ್ದೆ ಕೂಡ ಇರ್ಬೋದು. ಆದರೆ ಇವರ ಮನಸ್ಸಿನಲ್ಲಂತೂ ತುಂಬ ಭಾವನೆಗಳಿದೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸ್ನಾಲಿಟಿ ಆಗಿರಬಹುದು, ಅದೇ ರೀತಿ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರಬಹುದು, ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಅವರು ಅವರ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಫೀಲಿಂಗ್ಸ್ಗಳನ್ನು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಾರೆ. ಈ ಪರ್ಸನ್ನ ಯಾವಾಗ ನಿಮ್ಮನ್ನು ನೋಡಿದ್ರೂ ಕೂಡ ತುಂಬ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಇವರ ಮುಖದಲ್ಲಿ ಒಂದು ಸ್ಮೈಲ್ ಬಂದು ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡ್ತಿದ್ರೇ ಅವ್ರಿಗೆ ಒಂದ್ಸಲ ತುಂಬ ಅಟ್ರ್ಯಾಕ್ಟ್ ಫೀಲ್ ಆಗುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಾಗಲಿ ಅವರ ಮುಖದಲ್ಲಾಗಲಿ ಒಂದು ಹ್ಯಾಪಿನೆಸ್ ಅನ್ನೋದು ಬಂದು ಹೋಗಿಬಿಡುತ್ತೆ. ಇವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು. ನಿಮ್ಮಿಂದ ದೃಷ್ಟಿಯನ್ನು ಆ ಕಡೆ ಈ ಕಡೆ ಕದಲಿಸೋದು ಇವ್ರಿಗೆ ಇಷ್ಟ ಆಗೋದಿಲ್ಲ. ನಿಮ್ಮನ್ನು ನೋಡ್ತಾನೇ ಇರಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ತುಂಬ ಫೀಲ್ಸನ್ನು ತುಂಬಿಕೊಂಡಿದ್ದಾರೆ. ತುಂಬ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ವಿಷಯಗಳನ್ನು ನಿಮ್ಮ ಬಗ್ಗೆ ಮುಚ್ಚಿಟ್ಕೊಂಡಿದ್ದಾರೆ. ಇಲ್ಲಿ ಇವರ ಎನರ್ಜಿಯಿಂದ ನೋಡೋದಾದರೆ ಈ ಪರ್ಸನ್ ನಿಮಗೆ ತುಂಬ ಲಾಯಲ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಯಲ್ ಆಗಿರುವ ವ್ಯಕ್ತಿ ಇವರು. ಈ ಪರ್ಸನ್ ಏನಿದ್ದಾರೆ ಇವರ ಲೈಫ್ನಲ್ಲಿ ನಿಮ್ಮನ್ನು ತುಂಬ ನಂಬ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ವಿಷಯವಾಗಲಿ ನಿಮ್ಮನ್ನು ಕಣ್ಣು ಮುಚ್ಚಿ ನಂಬ್ತಾರೆ. ಅಷ್ಟೊಂದು ನಿಮ್ಮ ಬಗ್ಗೆ ನಂಬಿಕೆ ಇದೆ ಈ ಪರ್ಸನ್ಗೆ. ಒಂದು ವೇಳೆ ನೀವು ಇವರ ಲೈಫ್ನಲ್ಲಿ ಯಾವುದೋ ಒಂದು ಸಹಾಯವನ್ನು, ಯಾವುದೋ ಒಂದು ಹೆಲ್ಪನ್ನು ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ. ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಾಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ಸಮಯಗಳಲ್ಲಿ ಇವರ ಜೊತೆ ನೀವು ಇದ್ರಿ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೇ ರೀಸನ್ ಆಗಿರಬಹುದು. ಈ ರೀಸನ್ನಲ್ಲಿ ನೀವು ಇವರ ಜೊತೆ ಯಾವುದೇ ಕಾರಣಕ್ಕಾಗಿ ಆಗಿರಬಹುದು ಈ ಪರ್ಸನ್ ಜೊತೆ ಇದ್ರಿ, ಇವರ ಸಹಾಯಕ್ಕಾಗಿ ನೀವು ನಿಂತಿದ್ರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ನ ಮನಸ್ಸಿನಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಇವರ ಮನಸ್ಸಿನಿಂದ ನಿಮ್ಮನ್ನು ನಂಬ್ತಾರೆ. ಅಂದರೆ ಅಲ್ಲಿ ಯಾವುದೇ ಫೇಕ್ ಅನ್ನೋದು ಇಲ್ಲ. ಈ ಪರ್ಸನ್ ತುಂಬ ಹೃದಯದಿಂದ ನಿಮ್ಮನ್ನು ನಂಬುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ತುಂಬ ಲಾಯಲ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ ಯಾವುದೇ ಆಗಿರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಇವರು ತುಂಬ ಲಾಯಲ್ ಆಗಿರೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಇವರ ಲೈಫ್ನಲ್ಲಿ ನಿಮ್ಮನ್ನು ಯಾವ ರೀತಿ ಅಂದ್ಕೊಳ್ತಾರೆ ಅಂದರೆ, ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಹೇಳಬೇಕು ಅಂದರೆ, ಈಗ ನಮ್ಮ ಲೈಫ್ನಲ್ಲಿ ಒಬ್ಬ ಲೀಡರ್ ಇರ್ಬೋದು ಅಥವಾ ಒಬ್ಬ ಕೋಚ್ ಯಾವ ರೀತಿ ಇರ್ತಾರೋ ಅಥವಾ ಒಬ್ಬ ಗುರು ಯಾವ ರೀತಿ ಇರ್ತಾರೋ, ಅದೇ ರೀತಿ ನಮ್ಮ ಟೀಚರ್ಸ್ಗಳು, ನಮ್ಮ ಮಾರ್ಗದರ್ಶಕರು ಯಾವ ರೀತಿ ಇರ್ತಾರೋ, ನಮ್ಮ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಇವರೆಲ್ಲ ನಮ್ಮ ಲೈಫ್ನಲ್ಲಿ ಎಷ್ಟೊಂದು ಎತ್ತರದ ಸ್ಥಾನದಲ್ಲಿ ಇರ್ತಾರೋ, ನಾವು ಅವರನ್ನು ಯಾವ ಉನ್ನತ ಸ್ಥಾನದಲ್ಲಿ ಇಟ್ಟಿರ್ತೀವೋ ಅದೇ ರೀತಿ ನಮ್ಮ ಲೈಫ್ನಲ್ಲಿ ಅವ್ರಿಗೆ ನಾವು ಎಷ್ಟೊಂದು ವ್ಯಾಲ್ಯೂವನ್ನು ಕೊಡ್ತೀವೋ, ಅದೇ ರೀತಿ ಅವ್ರಿಗೆ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತೀವೋ, ಎಷ್ಟೊಂದು ಅವ್ರಿಗೆ ಮರ್ಯಾದೆಯನ್ನು ಕೊಡ್ತೀವೋ, ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳೆಲ್ಲ ನಿಮ್ಮ ಬಗ್ಗೆ ಮೂಡ್ತಾ ಇರುತ್ತೆ. ಅಂದರೆ ನೀವು ತುಂಬ ರೆಸ್ಪೆಕ್ಟ್ಗೆ ಡಿಸರ್ವ್ ಮಾಡುವಂಥ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಾರೆ. ನೀವು ತುಂಬ ಲಾಯಲ್ ಆಗಿರುವ ವ್ಯಕ್ತಿ. ಯಾವುದೇ ಸಿಚುವೇಶನ್ ಆಗಿರ್ಬೋದು, ಯಾವುದೇ ಹೆಲ್ಪನ್ನಾಗಿರ್ಬೋದು ಈಸಿಯಾಗಿ ಮಾಡುವಂಥ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ.
ಇಷ್ಟೇ ಅಲ್ಲದೆ ನೀವು ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ, ತುಂಬ ಶುದ್ಧವಾದ ಮನಸ್ಸಿರುವ ವ್ಯಕ್ತಿ, ತುಂಬ ಪ್ರೀತಿ ಪಾತ್ರರು, ಯಾರು ಕೂಡ ಇಷ್ಟಪಡುವಂತಹ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮ ಬಗ್ಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ ಈ ಪರ್ಸನ್ಗೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಖಂಡಿತ ಈ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಫೇಕ್ ಆಗಿ ಅಲ್ಲ, ಅಥವಾ ಸುಮ್ಮನೆ ಅಲ್ಲ, ಇವರ ಮನಸ್ಸಿನಲ್ಲಿ ತುಂಬ ಪ್ರೀತಿ ತುಂಬಿಕೊಂಡಿದೆ. ಅದೆಲ್ಲವನ್ನು ಇವರು ಮುಚ್ಚಿಟ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಭಾವನೆಗಳನ್ನು ಇವರು ಮುಚ್ಚಿಟ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ರೀಡಿಂಗನ್ನು ನೀವು ಯಾರಿಗಾಗಿ ನೋಡ್ತಾ ಇದ್ದೀರೋ, ಇವರು ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಯಾರೇ ಆಗಿದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಈ ಪರ್ಸನ್ ನಿಮ್ಮನ್ನು ಒಬ್ಬ ಲೆಜೆಂಡ್ ರೀತಿಯಲ್ಲಿ ಕೂಡ ನೋಡ್ತಾ ಇರುವ ಪರ್ಸನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಿಮಗೆ, ನಿಮ್ಮನ್ನು ಮನಸ್ಸಲ್ಲಿ ತುಂಬ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಭಾವನೆಗಳಿದೆ ಈ ಪರ್ಸನ್ಗೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ತುಂಬ ಹೆಲ್ಪಿಂಗ್ ನೇಚರ್ ಇರುವ ವ್ಯಕ್ತಿ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ಇವರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ, ಯಾವುದೇ ಸಿಚುವೇಶನ್ ಬರಲಿ, ಎಲ್ಲದರಲ್ಲೂ ನೀವು ತುಂಬ ಮೇಯ್ನ್ ಆಗಿರುವ ಪಾತ್ರವನ್ನು ವಹಿಸ್ತೀರಾ. ಇವರ ಲೈಫ್ನ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನೀವು ಇವರನ್ನು ಈಸಿಯಾಗಿ ಹೊರಗಡೆ ತರ್ತೀರಾ. ಯಾವುದೇ ಕಷ್ಟದಲ್ಲೂ ಕೂಡ ನೀವು ಹೆಲ್ಪ್ ಮಾಡುವ ವ್ಯಕ್ತಿ ಆಗಿರಬಹುದು. ಹಾಗಾಗಿ ಈ ಪರ್ಸನ್ ಇಷ್ಟೊಂದು ಫೀಲಿಂಗ್ಸನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಅಂದರೆ ನಿಮ್ಮ ಮಾತು ಅಂದರೆ ಇವ್ರಿಗೆ ತುಂಬ ಗೌರವ ಕೊಡುವಂಥದ್ದು, ಅಥವಾ ನಿಮಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ನಿಮಗೆ ತುಂಬ ರೆಸ್ಪೆಕ್ಟ್ ಇದೆ ಇವರ ಮನಸ್ಸಿನಲ್ಲಿ. ತುಂಬ ಭಾವನೆಗಳು ಇವರ ಮನಸ್ಸಿನಲ್ಲಿ ಇವರು ಮುಚ್ಚಿಟ್ಕೊಂಡಿದ್ದಾರೆ, ಹೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಎಲ್ಲೋ ಒಂದು ಕಡೆ ಇವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಅಕ್ಕಪಕ್ಕದಲ್ಲೇ ಇರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ತುಂಬ ದೂರ ಇರುವಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರು ಹತ್ತಿರದಲ್ಲೇ ಅಂದರೆ ಅಲ್ಲೇ ವಾಸ ಮಾಡ್ತಾ ಇರುವಂಥವರು ಕೂಡ ಆಗಿರ್ಬೋದು, ಅಂದರೆ ಅಕ್ಕಪಕ್ಕದಲ್ಲಿ ಇರುವಂಥವ್ರು ಆಗಿರ್ಬೋದು, ಅಥವಾ ಸ್ವಲ್ಪ ದೂರದಲ್ಲಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಆ ರೀತಿಯ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಒಟ್ಟಿಗೆ ಟೈಮನ್ನು ಜಾಸ್ತಿ ಕಳಿತೀರಾ, ನೀವು ಒಟ್ಟಿಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಕ್ಲಿಯರ್ ಆಗಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಕೆಲವೊಬ್ಬರು ಇದರಲ್ಲಿ ನಿಮಗೆ ಇವರ ಪ್ರೀತಿಯನ್ನು ಹೇಳ್ಕೊಂಡಿದ್ರು ಅಥವಾ ಹೇಳ್ಕೊಳ್ಳದೆ ಇರಬಹುದು. ಕೆಲವೊಬ್ಬರು ತುಂಬ ಎಷ್ಟು ಪ್ರೀತಿಸ್ತಾರೆ ಅಂತ ಕೂಡ ಹೇಳ್ಕೊಂಡಿರ್ಬೋದು, ಅಥವಾ ಹೇಳ್ಕೊಳ್ದಲೇ ಕೂಡ ಇರ್ಬೋದು. ಆದರೆ ಇವರ ಮನಸ್ಸಿನಲ್ಲಂತೂ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಕ್ಲಿಯರ್ ಆಗಿ ಇಲ್ಲಿ ಎನರ್ಜಿ ಅದೇ ರೀತಿ ಶೋ ಆಗ್ತಾ ಇದೆ. ಇವರ ಫೀಲಿಂಗ್ಸ್ಗಳನ್ನ ಎಲ್ಲೋ ಒಂದು ಕಡೆ ಇವರ ಮನಸ್ಸಿನಲ್ಲೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ, ಮುಚ್ಚಿಟ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮಿಂದ ಸ್ವಲ್ಪ ದೂರ ಇರಬಹುದು, ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ ಅಂತ ಇಲ್ಲಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ನೀವು ಯಾವಾಗಲೂ ತುಂಬ ಟೈಮನ್ನು ಸ್ಪೆಂಡ್ ಮಾಡುವ ವ್ಯಕ್ತಿ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇವರ ಜೊತೆ ತುಂಬ ಟೈಮನ್ನು ಕಳೆದಿರಬಹುದು, ತುಂಬ ಮೆಮೊರೀಸ್ಗಳು ನಿಮ್ಮ ಮತ್ತು ಇವರ ನಡುವೆ ಇರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಮೆಮೊರೀಸ್ಗಳಿರಬಹುದು. ಈ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಈ ಪರ್ಸನ್ ಯಾವುದೋ ಒಂದು ವಿಷಯದ ಬಗ್ಗೆ ಹೆದರ್ಕೊಳ್ತಾ ಇದ್ದಾರೆ, ಅಥವಾ ಸೊಸೈಟಿಯ ಹೆದರಿಕೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಇವರ ಮನಸ್ಸಿನಲ್ಲಿ. ಹಾಗಾಗಿ ಕೂಡ ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸೊಸೈಟಿ ಏನು ಹೇಳುತ್ತೋ, ಈ ಸೊಸೈಟಿ, ಈ ಸಮಾಜ ಏನು ಅಂದ್ಕೊಳ್ಳುತ್ತೋ, ಜನರು ಯಾವ ರೀತಿ ತಗೊಳ್ತಾರೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಆಗಿರ್ಬೋದು, ಅಥವಾ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಇದನ್ನು ಜನರು ಯಾವ ರೀತಿ ಜಡ್ಜ್ ಮಾಡಬಹುದು, ಈ ಸಮಾಜ ಯಾವ ರೀತಿ ಅಂದ್ಕೊಳ್ಬಹುದು, ಅಂದರೆ ನಿಮ್ಮಿಬ್ಬರ ಸಂಬಂಧವನ್ನು ಅಥವಾ ರಿಲೇಷನ್ಶಿಪ್ಪನ್ನು ಜನರು ಅರ್ಥ ಮಾಡ್ಕೊಳ್ಳೋದಿಲ್ವೇನೋ, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೇನೋ, ಆ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಏನಾದರೂ ವಿಷಯಗಳು ಇದ್ದರೆ ಅದರಲ್ಲೇ ತುಂಬ ಗಾಸಿಪ್ಗಳು ಬರೋದಕ್ಕೆ ಶುರುವಾಗುತ್ತೆ. ಅದು ಯಾವುದೇ
ಅದು ಯಾವುದೇ ತರಹದ ರಿಲೇಷನ್ಶಿಪ್ ಆಗಿರ್ಬೋದು. ಆ ರಿಲೇಷನ್ಶಿಪ್ಪಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅಂತ, ಒಬ್ಬರ ಮೇಲೆ ಒಬ್ಬರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಬ್ಬರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅನ್ನೋ ರೀತಿ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಗಾಸಿಪ್ಗಳು ಅಥವಾ ಮಾತುಕತೆಗಳು ನಡೆಯುವ ಸಂದರ್ಭ ಕೂಡ ತುಂಬ ಚಾನ್ಸಸ್ ಇದೆ. ಆ ರೀತಿ ಆಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪರ್ಸನ್ಗೆ ಸ್ವಲ್ಪ ಸೊಸೈಟಿ ಮೇಲೆ ಹೆದರಿಕೆ ಇದೆ ಅಥವಾ ಜನರ ಮೇಲೆ ಹೆದರಿಕೆ ಇದೆ. ಏನು ಅಂದ್ಕೊಳ್ತಾರೋ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವ್ರು ಅಂದ್ಕೊಳ್ಳೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಯಾರೂ ಕೂಡ ಕೆಟ್ಟ ರೀತಿಯಲ್ಲಿ ಜಡ್ಜ್ ಮಾಡಬಾರ್ದು, ಯಾರೂ ಕೂಡ ಏನೋ ಒಂದು ರೀತಿ ಮಾತುಕತೆ ಆಡಬಾರ್ದು. ನಿಮ್ಮಿಬ್ಬರ ಪ್ರೀತಿಯನ್ನು ಬೇರೆಯವರು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿ ಇವರ ಫೀಲಿಂಗ್ಸ್ಗಳಿದೆ. ನಿಮ್ಮಿಬ್ಬರ ಸಂಬಂಧವನ್ನು ಅಥವಾ ರಿಲೇಷನ್ಶಿಪ್ಪನ್ನು ಬೇರೆಯವರು ಜಡ್ಜ್ ಮಾಡೋದು ಈ ಪರ್ಸನ್ಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಏನಾದರೂ ಆದರೆ ಇವರ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಅದೇ ರೀತಿ ಇವರು ತುಂಬ ಹರ್ಟ್ ಆಗ್ತಾರೆ, ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾವುದೇ ವ್ಯಕ್ತಿಗಳಾಗಿರಬಹುದು, ಯಾರೇ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಲಿ ಅಥವಾ ಇವರ ಬಗ್ಗೆ ಆಗಲಿ ಏನು ಕೆಟ್ಟದಾಗಿ ಮಾತಾಡಬಾರ್ದು, ಯಾರು ಕೆಟ್ಟದಾಗಿ ನಿಮ್ಮ ಬಗ್ಗೆ ಇವರ ಬಗ್ಗೆ ಜಡ್ಜ್ ಮಾಡಬಾರ್ದು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ಕೆಲವೊಂದು ಸಿಚುವೇಶನ್ನಲ್ಲಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವರನ್ನು ನೋಡಿ ಜನರು ಜಡ್ಜ್ ಮಾಡೋದು ಜಾಸ್ತಿ ಇರುತ್ತೆ. ಅಂದರೆ ಅವರ ಬಿಹೇವಿಯರ್ ಏನೋ ಒಂದು ರೀತಿ ಇರುತ್ತೆ, ಆದರೆ ಇವರು ಜನರೇ ಬೇರೆ ರೀತಿಯಲ್ಲಿ ಜಡ್ಜ್ ಮಾಡ್ತಾರೆ. ಆ ರೀತಿಯ ಸಂದರ್ಭಗಳು ತುಂಬ ನಡೆದಿರುತ್ತೆ. ಆ ರೀತಿಯ ಸಂದರ್ಭಗಳನ್ನು ಇವರು ನೆನೆಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಅಂದ್ಕೊಳ್ತಾರೋ ಅನ್ನೋದು ಇವರ ಮನಸ್ಸಿನಲ್ಲಿ ತುಂಬ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಭಯ ಕೂಡ ಇವರ ಮನಸ್ಸಿನಲ್ಲಿ ಇದೆ. ಯಾರೊಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಬೇರೆಯವರು ಅಂದರೆ ಬೇರೆ ಯಾವುದೇ ಜನರು ಕೂಡ ಬೇಗನೆ ತುಂಬ ಈಸಿಯಾಗಿ ಜಡ್ಜ್ ಮಾಡುವ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅವರ ಸಂಬಂಧದ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವ ವ್ಯಕ್ತಿಗಳು ಕೂಡ ಇರ್ತಾರೆ. ಇದೆಲ್ಲದರಿಂದ ಕೂಡ ಈ ಪರ್ಸನ್ ಹೆದರ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾವುದೇ ರೀಸನ್ ಆಗಿರ್ಬೋದು, ಅಂದರೆ ಸೊಸೈಟಿಯ ಹೆದರಿಕೆ ಆಗಿರ್ಬೋದು, ಯಾವುದೇ ರೀಸನ್ ಇರ್ಬೋದು, ಈ ಪರ್ಸನ್ಗೆ ಅದರ ಬಗ್ಗೆ ತುಂಬ ಭಯ ಇದೆ. ಆದರೆ ಇವರ ಮನಸ್ಸಿನಲ್ಲಂತೂ ತುಂಬ ಫೀಲಿಂಗ್ಸ್ಗಳಿದೆ. ಈ ಫೀಲಿಂಗ್ಸ್ಗಳನ್ನ ಈ ಹೆದರಿಕೆ ಕಾರಣದಿಂದ ಇವರು ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಕೂಡ ಇದೆ. ಆ ಪ್ರೀತಿಯನ್ನು ಇವರು ಇವರ ಮನಸ್ಸಿನಲ್ಲೇ ಮುಚ್ಚಿಟ್ಕೊಳ್ತಾ ಇದ್ದಾರೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಏನಾಗುತ್ತೋ, ಯಾವ ರೀತಿ ಯಾರು ತಿಳ್ಕೊಳ್ತಾರೋ ಅನ್ನೋ ರೀತಿ ಕೂಡ ಇವರ ಮನಸ್ಸಿನಲ್ಲಿ ಹೆದರಿಕೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಇವರ ಎಲ್ಲ ಫೀಲಿಂಗ್ಸ್ಗಳನ್ನ ಇವರು ಮನಸ್ಸಿನಲ್ಲೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತ ಈ ಪರ್ಸನ್ ಮುಂದಿನ ದಿನಗಳಲ್ಲಿ ಇವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಿಮ್ಮ ಹತ್ರ ಹೇಳ್ಕೋಬಹುದು. ಯಾವುದೇ ಫೀಲಿಂಗ್ಸ್ಗಳಿದ್ರೂ ಅದನ್ನು ಹೇಳ್ಕೋಬಹುದು. ಆ ಟೈಮ್ಗಾಗಿ ಇವರು ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಪ್ರೆಸೆಂಟಲ್ಲಂತೂ ಈ ಪರ್ಸನ್ ಸ್ವಲ್ಪ ಹೆದರಿಕೆಯಿಂದ ಸುಮ್ಮನೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಅಂಜಿಕೆಯಿಂದ ಕೂಡ ಇವರು ಸುಮ್ಮನೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಸಂದರ್ಭಕ್ಕಾಗಿ ಕಾಯ್ತಾ ಇರ್ಬೋದು, ಆ ಟೈಮ್ಗಾಗಿ ಕಾಯ್ತಾ ಇರಬಹುದು ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವರ ಎನರ್ಜಿಯನ್ನು ನೋಡೋದಾದರೆ ಸ್ವಲ್ಪ ಸ್ಲೋ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಫೀಲಿಂಗ್ಸ್ ಇದೆ, ಅದನ್ನು ಮುಚ್ಚಿಟ್ಕೊಳ್ತಾ ಇದ್ದಾರೆ. ಆದರೆ ಹೇಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸ್ಲೋ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ. ಅದಲ್ಲದೆ ಈ ಪರ್ಸನ್ಗೆ ನೀವು ತುಂಬ ಬೇರೆ ರೀತಿ ಕಾಣಿಸ್ತೀರಾ. ಅಂದರೆ ಬೇರೆಯವ್ರಿಗಿಂತ ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರಾ ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ ಒಂದು ಯೂನಿಕ್ ಆಗಿರೋ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಾರೆ. ಬೇರೆ ಯಾರ ಜೊತೆ ಇವರು ಈ ರೀತಿಯಾಗಿ ಇರಲಿಲ್ಲ ಅಂತ ಇವರ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳಿದೆ. ನೀವು ಇವರ ಲೈಫ್ನಲ್ಲಿ ಯಾವ ರೀತಿ ಬಂದಿದ್ದೀರೋ ಅಥವಾ ಈಗ ಪ್ರೆಸೆಂಟಲ್ಲಿ ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ ಇದೆಯೋ, ಈ ರೀತಿಯ ರಿಲೇಷನ್ಶಿಪ್ಪಲ್ಲಿ ಅವ್ರು ಯಾವತ್ತೂ ಇರಲಿಲ್ಲ. ಈ ರೀತಿಯ ಒಂದು ಫೀಲಿಂಗ್ಸ್ ಆಗಿರಬಹುದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಯಾವತ್ತೂ ಯಾರ ಬಗ್ಗೆ ಕೂಡ ಈ ರೀತಿಯ ಒಂದು ಅಟ್ರಾಕ್ಟಿವ್ನೆಸ್ ಆಗಿರಬಹುದು ಅಥವಾ ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಈ ಪರ್ಸನ್ಗೆ ಆ ರೀತಿ ಆಗಿಲ್ಲ ಅಂತ ಇವರು ಥಿಂಕ್ ಮಾಡ್ತಾರೆ. ಖಂಡಿತ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಫೀಲ್ ಮಾಡ್ತಾರೆ, ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಎಲ್ಲ ವಿಷಯಗಳು ಈ ಪರ್ಸನ್ಗೆ ಇಷ್ಟ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಿದೆ. ತುಂಬ ಬ್ಯೂಟಿಫುಲ್ಲಾಗಿ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಈ ಪರ್ಸನ್ಗಂತೂ ನೀವು ತುಂಬ ಇಷ್ಟ ಅಂತ ಅನ್ನಿಸ್ತಾ ಇದೆ. ತುಂಬ ಅಟ್ರಾಕ್ಷನ್ ಇವ್ರಿಗೆ ಫೀಲ್ ಆಗ್ತಾ ಇದೆ. ತುಂಬ ಅಟ್ರಾಕ್ಷನ್ ಪವರ್ ನಿಮ್ಮಲ್ಲಿದೆ ಅಂತ ಇವರು ಅಂದ್ಕೊಳ್ತಾರೆ. ಇವರ ಲೈಫ್ನಲ್ಲಿ ಎಂದಿಗೂ ಕೂಡ ನಿಮ್ಮನ್ನು ಇವರು ಎಷ್ಟು ಇಷ್ಟಪಡ್ತಾರೋ ಅಥವಾ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೋ, ಯಾವ ವ್ಯಕ್ತಿಯನ್ನು ಕೂಡ ಇವರು ಅಷ್ಟೊಂದು ಪ್ರೀತಿಸ್ತಿರಲಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಭಾವನೆಗಳು, ಅಷ್ಟೊಂದು ಫೀಲಿಂಗ್ಸ್ಗಳು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನಲ್ಲೇ ನಿಮ್ಮಷ್ಟು ಇಷ್ಟಪಡುವ ವ್ಯಕ್ತಿ ಇವ್ರಿಗೆ ಯಾರೂ ಸಿಕ್ಕಿಲ್ಲ ಅನ್ನೋ ರೀತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಈ ಪರ್ಸನ್ನ ತುಂಬ ಆಕರ್ಷಿತರನ್ನಾಗಿ ಮಾಡ್ತೀರಾ ಅಂತ ಇವರು ಅಂದ್ಕೊಳ್ತಾರೆ.
ಏನೋ ಒಂದು ರೀತಿಯ ಅಟ್ರಾಕ್ಟಿವ್ನೆಸ್ ಇದೆ ನಿಮ್ಮಲ್ಲಿ, ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಳ್ತಾರೆ. ಯಾವುದೇ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯಗಳು ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ನಿಮ್ಮ ಮಾತುಕತೆ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ನಗು ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಏನೇ ಇದ್ದರೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಇವ್ರ ಜೊತೆ ಮಾತಾಡಬೇಕಾದ್ರೂ ಕೂಡ ನಿಮ್ಮ ಮಾತುಗಳಿಂದ ಕೂಡ ಇವರು ತುಂಬ ಅಟ್ರ್ಯಾಕ್ಟಿವ್ ಫೀಲ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರ ಎಲ್ಲ ಮನಸ್ಸಿನ ಫೀಲಿಂಗ್ಸ್ಗಳನ್ನ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಇವರು ಹೈಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಸಲ ಇವ್ರಿಗೆ ಏನನ್ನಿಸುತ್ತೆ ಅಂದರೆ, ಕೇವಲ ನಿಮ್ಮ ಜೊತೆ ಮಾತ್ರ ಮಾತಾಡ್ತಾ ಇರಬೇಕು, ನಿಮ್ಮ ಜೊತೆ ಮಾತ್ರ ಮಾತುಕತೆ ನಡೀತಾ ಇರಬೇಕು, ನಿಮ್ಮನ್ನು ನೋಡ್ತಾನೆ ಇರಬೇಕು, ನಿಮ್ಮೊಂದಿಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರಬೇಕು. ಈ ರೀತಿಯ ಫೀಲಿಂಗ್ಸ್ಗಳು ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ಇವರ ಮನಸ್ಸಿನ ಮಾತುಗಳನ್ನು ಯಾವಾಗಲೂ ಮುಚ್ಚಿಟ್ಕೊಳ್ತಾರೇನೋ, ಯಾವಾಗಲೂ ಹೈಡ್ ಮಾಡ್ಕೊಳ್ತಾರೇನೋ ಅಂತ ಖಂಡಿತ ತಿಳ್ಕೊಬೇಡಿ. ಟೈಮ್ಗಾಗಿ ಕಾಯ್ತಾ ಇದ್ದಾರೆ ಅಷ್ಟೇ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರಿಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಇವರ ಪ್ರೀತಿಯನ್ನು, ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇಲ್ಲಿ ಸಂದರ್ಭ ಕೂಡ ಇವ್ರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವರ ಮನೆಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಕೂಡ ಪ್ರಾಬ್ಲಮ್ಸ್ಗಳು ಇರೋ ರೀತಿ ಅನ್ನಿಸ್ತಾ ಇದೆ. ಆ ರೀತಿಯಿಂದಾಗಿ ಕೂಡ ಇವರು ಲೈಫ್ನಲ್ಲಿ ಸ್ವಲ್ಪ ಗ್ರೋತ್ ಆಗಬೇಕು ಅಂತ ಕಾಯ್ತಾ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಇದೆಲ್ಲ ಪ್ರಾಬ್ಲಮ್ಸ್ಗಳು ಇರೋದ್ರಿಂದ ಕೂಡ ಇವರ ಮನಸ್ಸಿನ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದು ಸ್ವಲ್ಪ ತಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನು ಅದರ ಟೈಮ್ಗಾಗಿ ಇವರು ಕಾಯ್ತಾ ಇರಬಹುದು. ಇದೆಲ್ಲದರ ಜೊತೆಗೆ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಮಾತಾಡಬೇಕು, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಕೂಡ ಅಂದ್ಕೊಳ್ತಾರೆ. ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿರಬೇಕು, ಒಳ್ಳೆ ಬಾಂಡ್ ಇರಬೇಕು ನಿಮ್ಮಿಬ್ಬರ ನಡುವೆ ಅಂತ ಇವರು ಅಂದ್ಕೊಳ್ಳುವ ವ್ಯಕ್ತಿ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರೆಸೆಂಟಲ್ಲಂತೂ ಸ್ವಲ್ಪ ಸೈಲೆಂಟ್ ಆಗಿರೋ ರೀತಿ ಎನರ್ಜಿ ಫೀಲ್ ಆಗ್ತಾ ಇದೆ. ಅದು ಯಾವುದೇ ರೀಸನ್ ಆಗಿರಬಹುದು, ಬೇರೆಯವರು ಏನು ಅಂದ್ಕೊಳ್ತಾರೆ ಅನ್ನೋ ರೀತಿ ಆಗಿರಬಹುದು, ಅಥವಾ ಸೊಸೈಟಿ ಸಮಾಜ ಏನು ಅಂದ್ಕೊಳ್ಳುತ್ತೆ ಅನ್ನೋ ರೀತಿ ಆಗಿರಬಹುದು, ಅಥವಾ ಇವರ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಸ್ವಲ್ಪ ಕೆರಿಯರಲ್ಲಿ ಗ್ರೋತ್ ಆಗಲಿ ಆಮೇಲೆ ಹೇಳೋಣ ಅಂತ ಇರ್ಬೋದು. ಆದರೂ ಕೂಡ ಈ ಪರ್ಸನ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು, ನಿಮ್ಮೊಂದಿಗೆ ತುಂಬ ಟೈಮನ್ನು ಕಳೀಬೇಕು ಅಂತ ಅಂದ್ಕೊಳ್ತಾರೆ. ಅದೇ ರೀತಿ ನಿಮ್ಮನ್ನು ನೋಡ್ತಾನೆ ಇರಬೇಕು, ನಿಮ್ಮ ಮಾತುಗಳನ್ನು ಕೇಳ್ತಾನೆ ಇರಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇವರ ಮನಸ್ಸಿನಲ್ಲಿ ತುಂಬ ಇದೆ. ಅದೇ ರೀತಿಯಾಗಿ ಇವರ ಎನರ್ಜಿ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.